ನಮಸ್ಕಾರ. ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಶ್ರೀ ಶರಣ ಬಸವೇಶ್ವರ ಪದವಿ ಪೂರ್ವ ಹಾಗೂ ಕೆಎಸ್ಎಸ್ ಕಾಲೇಜು ಪದವಿ ಮಹಾವಿದ್ಯಾಲಯದಲ್ಲಿ ಪರಿಸರ ಸಂರಕ್ಷಣಾ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ರೋಣ ಪಟ್ಟಣದ ಶ್ರೀ ಶರಣ ಬಸವೇಶ್ವರ ಪದವಿ ಪೂರ್ವ ಹಾಗೂ ಕೆಎಸ್ಎಸ್ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ರೋಣದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ವೀರೇಂದ್ರಗೌಡ ಪಾಟೀಲ್, ರಾಷ್ಟ್ರೋತ್ಥಾನ ಪರಿಷತ್ನ ಪ್ರಶಿಕ್ಷಣಾರ್ಥಿ ವಿಭಾಗ ಸಂಯೋಜಕರು, ಧಾರವಾಡ ಇವರು ಪರಿಸರ ಸಂರಕ್ಷಣೆ ನಮ್ಮ ಹೆಮ್ಮೆ ಎಂಬುದರ ಕುರಿತು ಸುದೀರ್ಘವಾದ ಉಪನ್ಯಾಸವನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಪದವಿ ಪೂರ್ವ ವಿಭಾಗದ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳಾದ ಎಸ್.ವಿ. ಸಂಕನಗೌಡರು ಹಾಗೂ ಪ್ರಾಚಾರ್ಯರಾದ ಎಚ್. ನಾಯ್ಕರ್ ಹಾಗೂ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಸಿ.ಬಿ. ಪೊಲೀಸ್ ಪಾಟೀಲ್ ಹಾಗೂ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳಾದ ಎಸ್.ಆರ್. ನದಾಬ್ ಹಾಗೂ ಉಪನ್ಯಾಸಕರಾದ ಎಸ್.ಪಿ. ಶಿರಗುಂಪಿ, ಯು.ಬಿ. ಬಸನಗೌಡರು, ಎಂ.ಎಸ್. ದಳವಾಯಿ, ಎಂ.ಎಚ್. ನಾಯ್ಕರ್, ಜಯಶ್ರೀ ಕೌಜಗೇರಿ, ಎಸ್.ಎ. ನದಾಪ್, ಕೆ.ಕೆ. ಕಲ್ಲಪ್ಪನವರ್, ಎಸ್.ಎಸ್. ಮಠದ್, ಜ್ಯೋತಿ ಎನ್.ಕೆ., ಎಸ್.ಎಸ್. ಪೊಲೀಸ್ ಪಾಟೀಲ್, ಎಂ.ಕೆ. ಬಾಬಿಕಟ್ಟಿ, ಚೈತ್ರಾ ಕಳ್ಳಿ, ವಿ.ಐ. ಹೂಗಾರ್, ಎಲ್.ಕೆ. ಚಂದೂಕರ್, ಎಂ.ಎಸ್. ಬೋಗಾರ್, ಎಸ್.ಕೆ. ಬಾಸಲಾಪುರ್, ಪ್ರಶಾಂತ್ ಇಟಗಿ ಹಾಗೂ ವಿದ್ಯಾರ್ಥಿಗಳು ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಎಸ್.ವಿ. ಸಂಕನಗೌಡರು. ಏನು ವಿದ್ಯಾರ್ಥಿನಿಯರಿದ್ದಾರೆ, ಸಾಧನಾ ಪರೀಕ್ಷೆಯನ್ನ ಆಯ್ಕೆ ಮಾಡಿಕೊಂಡು ಅವರು ಎಕ್ಸಾಮ್ ಅನ್ನು ಬರೆದು ಪಾಸ್ ಆದ್ರೆ ಅವರಿಗೆ ಎರಡು ರೀತಿಯಾದಂತಹ ಅವಕಾಶ ಇರುತ್ತೆ. ಒಂದು ಇಂಟಿಗ್ರೇಟೆಡ್ ಬಿ.ಎಡ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ, ಇನ್ನೊಂದು ನೀಟ್ ಅನ್ನ ಮಾಡ್ಲಿಕ್ಕೆ. ನೀಟ್ ಅನ್ನ ಆಯ್ಕೆ ಮಾಡಿಕೊಂಡು ನೀಟ್ ಕೋಚಿಂಗ್ ಅನ್ನ ಪಡ್ಕೊಂಡು ಅವರು ಮೆಡಿಕಲ್ಗೂ ಹೋಗ್ಬೋದು. ಇಲ್ಲ ಅಂತಂದ್ರೆ ಅವರು 2 ವರ್ಷ ಸೈನ್ಸ್ ಎಜುಕೇಶನ್ ರೆಸಿಡೆನ್ಷಿಯಲ್ ಜೊತೆಗೆ 4 ವರ್ಷ ಇಂಟಿಗ್ರೇಟೆಡ್ ಬಿ.ಎಡ್ ಅನ್ನು ಕೂಡ ರಾಷ್ಟ್ರೋತ್ಥಾನ ಪರಿಷತ್ ಉಚಿತವಾಗಿ ಅವರಿಗೆ ಪ್ರೊವೈಡ್ ಮಾಡ್ತಾ ಇರೋದು. ಹೀಗೆ ರಾಷ್ಟ್ರೋತ್ಥಾನ ಪರಿಷತ್ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿದ್ರೆ ರಾಷ್ಟ್ರೋತ್ಥಾನ ಪರಿಷತ್ ಇನ್ನು ಮುಂದುವರೆದು ಯೋಚನೆ ಮಾಡ್ತು. ಈ ರಾಜ್ಯದಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಯಾವ ವ್ಯಕ್ತಿಯೂ ಕೂಡ ರಕ್ತದ ಕೊರತೆಯಿಂದ ಬಳಲಬಾರದು ಅಂತ ಹೇಳಿ ರಾಷ್ಟ್ರೋತ್ಥಾನ ಪರಿಷತ್ ಯೋಚನೆಯನ್ನ ಮಾಡಿತು. ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂತಹ ಒಂದು 2 ಬ್ಲಡ್ ಬ್ಯಾಂಕ್ ಅನ್ನ ರಾಷ್ಟ್ರೋತ್ಥಾನ ಪರಿಷತ್ ನಡೆಸ್ತಾ ಇದೆ. ಸುಮಾರು 500 ಕಿಲೋಮೀಟರ್ ದೂರದವರೆಗೂ ಹೋಗಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನ ಮಾಡಿಕೊಂಡು ವಾಪಸ್ ನಮ್ಮ ಕೇಂದ್ರ ಸ್ಥಾನಕ್ಕೆ ಬರುವಂತಹ ಒಂದು ಸುಸಜ್ಜಿತವಾದಂತಹ ವೆಹಿಕಲ್ ವ್ಯವಸ್ಥೆ ರಾಷ್ಟ್ರೋತ್ಥಾನ ಪರಿಷತ್ ಇದೆ. ಸುಮಾರು 2 ಬ್ಲಡ್ ಬ್ಯಾಂಕ್ ಅನ್ನ ರಾಷ್ಟ್ರೋತ್ಥಾನ ಪರಿಷತ್ ನಡೆಸ್ತಾ ಇದೆ. ಒಂದು ಬೆಂಗಳೂರಿನಲ್ಲಿ, ಇನ್ನೊಂದು ಹುಬ್ಬಳ್ಳಿಯಲ್ಲಿ. ಇದೇ ರಕ್ತದ ಒತ್ತಡದಿಂದ ಬಳಲ್ತಾ ಇರತಕ್ಕಂತಹ ತಲಸೇಮಿಯಾ ಅನ್ನುವಂತ ಕಾಯಿಲೆ ಬರುತ್ತೆ ಸಣ್ಣ ಮಕ್ಕಳಲ್ಲಿ. ಆ ಸಣ್ಣ ಮಕ್ಕಳಿಗೆ ಆ ರೀತಿಯಾದಂತಹ ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಪ್ರತಿ ತಿಂಗಳು ನಾವು ಏನು ಶುಗರ್ ಪೇಷಂಟ್ ಗೆ ಡಯಾಲಿಸಿಸ್ ಮಾಡ್ತೀವಲ್ಲ, ಅದೇ ರೀತಿ ತಲಸೇಮಿಯಾ ಬಂದಂತಹ ಮಕ್ಕಳನ್ನ ನಾವು ಮಾಡಬೇಕಾಗಿರುತ್ತೆ. ಅದಕ್ಕೆ ರಕ್ತದ ಕೊರತೆ ಆಗಬಾರದು ಅಂತ ಹೇಳಿ ರಾಷ್ಟ್ರೋತ್ಥಾನ ಪರಿಷತ್ತು ಉಚಿತವಾಗಿ ರಾಷ್ಟ್ರೋತ್ಥಾನ ರಕ್ತ ನಿಧಿಯಿಂದ ಸುಮಾರು ಪ್ರತಿನಿತ್ಯ 2 ರಿಂದ 3 ಮಕ್ಕಳು ತಮ್ಮ ಏನು ರಕ್ತದ ಬದಲಾವಣೆಯನ್ನ ಮಾಡ್ಕೊಂತವು ಅವರಿಗೆ ಉಚಿತವಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಅನ್ನ ರಾಷ್ಟ್ರೋತ್ಥಾನ ಪರಿಷತ್ ಕೊಡ್ತಾ ಇದೆ. ಹೀಗೆ ಇನ್ನು ಮುಂದುವರೆದು ಯೋಚನೆ ಮಾಡ್ತಾರೆ ರಾಷ್ಟ್ರೋತ್ಥಾನ ಪರಿಷತ್ತು. ಪರಿಸರ ಸಂರಕ್ಷಣೆಗೂ ಏನಾದರೂ ಒಂದಿಷ್ಟು ಅವಕಾಶಗಳನ್ನ ಕೊಡಬೇಕು, ಒಂದಿಷ್ಟು ಪರಿಸರ ನಿರ್ಮಾಣವನ್ನ ಮಾಡಬೇಕು ಅಂತ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಸುಮಾರು 10 ಎಕರೆ ಜಾಗದಲ್ಲಿ ನಾವು ಬೆಂಗಳೂರು ಅಂದ ತಕ್ಷಣ ನಮ್ಗೆ ಅನ್ಸುತ್ತೆ ಅತ್ಯಂತ ಐಟಿ ಕಂಪನಿಗಳು ಮತ್ತು ವ್ಯವಸ್ಥಿತವಾಗಿರ್ತಕ್ಕಂಥ ಕಟ್ಟಡಗಳು ಇರತಕ್ಕಂಥ ನಗರ ಅಂತೇಳಿ. ಆದ್ರೆ ರಾಷ್ಟ್ರೋತ್ಥಾನ ಪರಿಷತ್ತು ಬೆಂಗಳೂರಿನಂತ ನಗರದಲ್ಲಿ ಕೂಡ ಸುಮಾರು 10 ಎಕರೆ ಜಾಗದಲ್ಲಿ 10,000ಕ್ಕೂ ಹೆಚ್ಚು ಸಸಿಗಳನ್ನ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಏನು ಐಟಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಏನು ಉದ್ಯೋಗಿಗಳಿದ್ದಾರೆ ಅವರು ಒಂದು ದಿನದ ಸಮಯವನ್ನು ತೆಗೆದುಕೊಂಡು ಆ ಪರಿಸರ ಸಂರಕ್ಷಣೆಯನ್ನು ಕೂಡ ರಾಷ್ಟ್ರೋತ್ಥಾನ ಪರಿಷತ್ ಇವತ್ತಿನ